ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು PDF ಫೈಲನ್ನು ಹೇಗೆ ಕಂಪ್ರೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸಾಕಷ್ಟು ಸಂದರ್ಭಗಳಲ್ಲಿ, ಉದಾಹರಣೆಗೆ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದು ನಿರ್ದಿಷ್ಟ ಸೈಜನ್ನು PDF ಫೈಲ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಫೈಲ್ ಸೈಜ್ ಕಡಿಮೆ ಇರಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ PDF ಫೈಲ್ಗಳನ್ನು ಕಂಪ್ರೆಸ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ರೌಸರ್ ಓಪನ್ ಮಾಡಿ ಗೂಗಲ್ ಸರ್ಚ್ ಇಂಜಿನಲ್ಲಿ ಕಂಪ್ರೆಸ್ PDF ಅಂತ ಸರ್ಚ್ ಮಾಡೋಣ. ಇಲ್ಲಿ ನೋಡಿ ಐ ಲವ್ PDF ಫೈಲ್ ಓಪನ್ ಆಗುತ್ತೆ ವೆಬ್ಸೈಟು. ಸೊ ಈಗ ನನ್ನ ಡೆಸ್ಕ್ಟಾಪಲ್ಲಿ ಉದಾಹರಣೆಗೆ ನೋಡಬೇಕಂತಂದರೆ ಒಂದು ಸ್ಯಾಂಪಲ್ PDF ಫೈಲ್ ಇದೆ. ಇದರ ಸೈಜ್ ನೀವು ನೋಡ್ಬೋದು 36.3 KB ಫೈಲ್ ಇದೆ. ಇದನ್ನು ನಾನು ಫೈಲ್ ಸೈಜನ್ನು ರಿಡ್ಯೂಸ್ ಮಾಡ್ಬೇಕಂತಂದು ಹೇಳಿದ್ರೆ ಏನು ಮಾಡೋದು ಅಂತ ನೋಡೋಣ. ಸೊ ಈಗ ಆಲ್ರೆಡಿ ಈಗ ವೆಬ್ಸೈಟ್ ಇಲ್ಲಿ ಸ್ಯಾಂಪಲ್ PDF ಫೈಲ್ ಓಪನ್ ಆಗಿದೆ. ಈಗ ವೆಬ್ಸೈಟ್ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪ್ರೆಸ್ PDF ಫೈಲ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ PDF ಫೈಲನ್ನು ಕ್ಲಿಕ್ ಮಾಡಿ ನಾವು ಯಾವ ಫೈಲನ್ನು ಕಂಪ್ರೆಸ್ ಮಾಡಬೇಕಾಗತ್ತೆ ಆ ಫೈಲನ್ನು ಸೆಲೆಕ್ಟ್ ಮಾಡೋಣ. ಸೊ ಈ ಡೆಸ್ಕ್ಟಾಪಲ್ಲಿದೆ sample.pdf ಫೈಲನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ ನೀವು ಕಾಣ್ಬೋದು 3 ಆಪ್ಷನ್ಸ್ ಇದೆ. ಒಂದು ಎಕ್ಸ್ಟ್ರೀಮ್ ಕಂಪ್ರೆಷನ್, ರೆಕಮೆಂಡೆಡ್ ಕಂಪ್ರೆಷನ್ ಆ್ಯಂಡ್ ಲೆಸ್ ಕಂಪ್ರೆಷನ್. ಇದು ನಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಆ ಥರ ನಾವು ಕಂಪ್ರೆಷನ್ ರೇಟನ್ನು ಸೆಲೆಕ್ಟ್ ಮಾಡೋಣ. ಎಕ್ಸ್ಟ್ರೀಮ್ ಅಂತಂದರೆ ಫೈಲ್ ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಡುತ್ತೆ, ಅಂದರೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಬಟ್ ಇದು ಗುಡ್ ಕ್ವಾಲಿಟಿ ಇರುತ್ತೆ, ಬಟ್ ಗುಡ್ ಕಂಪ್ರೆಷನ್ ರೇಟ್ ಇರುತ್ತೆ. ಸೊ ದ ಸೆಕೆಂಡ್ ಒನ್. ದ ಲಾಸ್ಟ್ ಆಪ್ಷನ್ ಲೆಸ್ ಕಂಪ್ರೆಷನ್ ಇದೆಯಲ್ಲ, ಇದರಲ್ಲಿ ಹೈ ಕ್ವಾಲಿಟಿ ಇರುತ್ತೆ ಬಟ್ ಲೆಸ್ ಕಂಪ್ರೆಷನ್ ಇರುತ್ತೆ. ನೋಡ್ಬೋದು ಇಲ್ಲಿ ನನ್ನ ಈಗ ಫೈಲ್ ಸೆಲೆಕ್ಟ್ ಮಾಡಿದ್ರೆ 36.38 KB ಇದೆ. ಟೋಟಲ್ 3 ಪೇಜಸ್ ಇದೆ. ನಾವಿವಾಗ ರೆಕಮೆಂಡೆಡ್ ಕಂಪ್ರೆಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಪ್ರೆಸ್ PDF ಫೈಲನ್ನು ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ನೀವು ಇವಾಗ ಸೆಲೆಕ್ಟ್ ಮಾಡಿದ ಕಂಪ್ರೆಸ್ ಯಾವ ರೇಟಲ್ಲಿ ಆಗಿದೆ ಅಂತ. ಯುವರ್ PDF ಆರ್ ನೌ 32% ಸ್ಮಾಲರ್, ಅಂದರೆ 36.38 KB ಇದ್ದಿದ್ದು 24.99 KB ಇದೆ. ಇನ್ ಕೇಸ್ ನಮಗೆ ಇನ್ನೂ ಸ್ಮಾಲ್ ಸೈಜಲ್ಲಿ ಆಗಬೇಕಂತಂದು ಹೇಳಿದ್ರೆ ಇನ್ನೂ ಕಂಪ್ರೆಷನ್ ರೇಟನ್ನು ಕಡಿಮೆ ಮಾಡಿ ಅಥವಾ ಹೆಚ್ಚು ಮಾಡಿ ನಮಗೆ ಯಾವ ಥರ ಬೇಕೋ ಆ ಥರ PDF ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡ್ಬೋದು ಇವಾಗ ಆಲ್ರೆಡಿ ಸ್ಯಾಂಪಲ್ ಫೈಲ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಫೋಲ್ಡ್ರಿಗೆ ಹೋಗಿ ನೋಡ್ಬೋದು ಇದರ ಸೈಜ್ 24.9 KB ಇದೆ. ಈ ಫೈಲನ್ನು ಓಪನ್ ಮಾಡ್ತೀನಿ ನಾನು. ಫೈಲ್ ಓಪನ್ ಆಗಿದೆ. ನೋಡ್ಬೋದು ಇದು ಒರಿಜಿನಲ್ ಫೈಲ್, ಇದು ಕಂಪ್ರೆಸ್ಡ್ ಫೈಲ್. ಸೊ ಈ ರೀತಿಯಾಗಿ ನಾವು ಒಂದು PDF ಫೈಲನ್ನು ಕಂಪ್ರೆಸ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ನಮಸ್ಕಾರ.